ನಮಸ್ಕಾರ ಸ್ನೇಹಿತರೆ, ವೈಜಿವಿ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಬೇಬಿ ಬೆಟ್ಟದ ಎಣಮಜನದ ಬಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ವಿ. ಈ ಎಣಮಜನ ಅಂತ ಅಂದ್ರೆ ದೇವರಿಗೆ ತೈಲ ಮತ್ತು ಪಂಚಾಮೃತ ಅಭಿಷೇಕ ಮಾಡೋದನ್ನ ಗ್ರಾಮೀಣ ಸೊಗಡಿನಲ್ಲಿ ಎಣಮಜನ ಅಂತ ಕರಿತೀವಿ. ಈ ಎಣಮಜನವನ್ನ ಹೇಗೆ ಮಾಡ್ತಾರೆ ಇದೆಲ್ಲ ಮಾಹಿತಿಗಳನ್ನ ನಾವು ಈ ಕಂಪ್ಲೀಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಮೈಸೂರು ಒಡೆಯರ ಕಾಲದಲ್ಲಿ ಬೇಬಿ ಬೆಟ್ಟದ ಮಾದೇಶ್ವರ ಸ್ವಾಮಿಗೆ ಎಲ್ಲಾ ರೀತಿಯ ಸೇವೆಗಳನ್ನ ಇಂತಿಷ್ಟು ಗ್ರಾಮದವರು ಮಾಡಬೇಕಾಗಿ ವಹಿಸ್ಕೊಡ್ತಾರೆ. ಆ ಸೇವೆಗಳಲ್ಲಿ ಎಣಮಜನ ಕಾರ್ಯಕ್ರಮವನ್ನ ರಾಗಿ ಮುದ್ದನಹಳ್ಳಿಯ ಗ್ರಾಮಸ್ಥರಿಗೆ ವಹಿಸ್ತಾರೆ. ಇಂದಿಗೂ ಕೂಡ ರಾಗಿ ಮುದ್ದನಹಳ್ಳಿಯ ಗ್ರಾಮಸ್ಥರೇ ಈ ಎಣಮಜನವನ್ನ ಮಾಡುತ್ತಾ ಬರ್ತಿದ್ದಾರೆ. ರಾಗಿ ಮುದ್ದನಹಳ್ಳಿಯಲ್ಲಿ ಯಾರು ಈ ಮಾದೇಶ್ವರ ಸ್ವಾಮಿಯ ಒಕ್ಕಲಿರ್ತಾರಲ್ಲ ಅವರೆಲ್ಲರೂ ಕೂಡ ಈ ಎಣಮಜನ ಕಾರ್ಯವನ್ನ ಮಾಡ್ತಾರೆ. ಇದನ್ನ ಶಿವರಾತ್ರಿ ಆದ ನಂತರ ಮತ್ತು ದೀಪಾವಳಿ ಆದ ನಂತರ 2 ಬಾರಿ ವರ್ಷದಲ್ಲಿ ಈ ಎಣಮಜನ ಕಾರ್ಯವನ್ನ ಮಾಡ್ತಾರೆ. ಹುಣ್ಣಿಮೆ ಆದ ನಂತರ ಯಾವ ಮನೆತನದವರು ಈ ಎಣಮಜನ ಕಾರ್ಯವನ್ನ ಮಾಡ್ತಿರ್ತಾರಲ್ಲ ಅವರು ಯಾವುದೇ ರೀತಿಯ ನಾನ್ ವೆಜ್ ಗಳನ್ನು ತಿನ್ನಲ್ಲ. ಮನೆಗೆ ಸುಣ್ಣ ಬಣ್ಣ ಎಲ್ಲ ಹೊಡ್ಕೊಂಡು ಎಣಮಜನದ ಹಿಂದಿನ ದಿನ ರಾತ್ರಿ ಎಳ್ಳು ಮತ್ತೆ ಪೂಜೆ ಸಾಮಾನನ್ನ ತಗೊಂಡು ಗಾಣದಲ್ಲಿ ಎಣ್ಣೆ ಆಡಿಸ್ಕೊಂಡು ಬಂದು ಅವರ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಅದಾದ್ಮೇಲೆ ಅವತ್ತಿನ ರಾತ್ರಿಯ ಊಟವನ್ನ ಮಾಡ್ತಾರೆ. ಸಾಯಂಕಾಲ ಎಲ್ಲರೂ ಕೂಡ ಆ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಒಂದೇ ಮನೆಯವರಂತೆ ಗೂಡಿ ಆ ದಿನದ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸ್ತಾರೆ. ಅಲ್ಲಿ ಸುಮಾರು 3,000-4,000 ಜನಕ್ಕೆ ಯಾವುದೇ ರೀತಿಯ ಜಾತಿ ಭೇದವಿಲ್ಲದೆ ಮತ್ತು ದೊಡ್ಡವರು ಚಿಕ್ಕವರು ಅನ್ನುವಂತಹ ಯಾವುದೇ ರೀತಿಯ ತಾರತಮ್ಯವಿಲ್ಲದೆ ಅವರು ಅನ್ನ ಸಂತರ್ಪಣೆಯನ್ನ ಮಾಡ್ತಾರೆ. ಅನ್ನ ಸಂತರ್ಪಣೆ ಆದ್ಮೇಲೆ ಯಾವ ಮನೆತನದವರು ಆ ಎಣಮಜನವನ್ನ ನಡೆಸಿರ್ತಾರಲ್ಲ ಅವರು ಬೇಬಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಹುಲಿ ವಾಹನ ಮತ್ತು ಉತ್ಸವ ಮೂರ್ತಿಯನ್ನ ತಗೊಂಡ್ ಬರ್ತಾರೆ. ಶ್ರೀ ಮಾರಮ್ಮ ದೇವಿ ದೇವಸ್ಥಾನದಲ್ಲಿ ಇಟ್ಟು ಅಲ್ಲಿರ್ತಕ್ಕಂತಹ ಪರಿವಾರ ದೇವತೆಗಳು ಹಾಗೂ ಆ ಸುತ್ತಮುತ್ತಲಿನ ಯಾವ ದೇವಾಲಯಗಳಿದೆ ರಾಗಿಬುದನಹಳ್ಳಿಯಲ್ಲಿ ಎಲ್ಲಾ ದೇವಾಲಯಕ್ಕೂ ಪೂಜೆ ಸಲ್ಲಿಸ್ತಾರೆ. ಪೂಜೆ ಆದ್ಮೇಲೆ ತಂದಿರ್ತಕ್ಕಂತಹ ಆಗ್ಲೇ ನಾನು ಎಣಮಜನ ಅಂತ ಅಂದ್ರೆ ಪಂಚಾಮೃತ ಅಭಿಷೇಕ ಅಂತ ಹೇಳಿದೆ. ಆ ಪಂಚಾಮೃತ ಅಭಿಷೇಕದ ಸಾಮಗ್ರಿಗಳು ಏನೇನು ತಂದಿರ್ತಾರಲ್ಲ ಅದನ್ನೆಲ್ಲಾನು ಒಂದು ಕುಕ್ಕೆಗಿಟ್ಟು ಆ ಕುಕ್ಕೆಗೆ ಕೂಡ ಪೂಜೆ ಮಾಡ್ತಾರೆ. ಆ ಕುಕ್ಕೆಯನ್ನ ಗ್ರಾಮೀಣ ಸೊಗಡಿನಲ್ಲಿ ಎಣ್ಣೆ ಕುಕ್ಕೆ ಅಂತ ಕರೀತಾರೆ. ಎಣ್ಣೆ ಕುಕ್ಕೆಗೂ ಪೂಜೆ ಆದ್ಮೇಲೆ ಆ ಯಾವುದಂತಹ ಉತ್ಸವ ಮೂರ್ತಿ ಏನ್ ತಂದಿರ್ತಾರಲ್ಲ ಹುಲಿ ಮತ್ತು ಮಾದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗೆ ಅಲಂಕರಿಸಿ ಅಲಂಕಾರ ಆದ್ಮೇಲೆ ಮೊದಲಿಗೆ ಯಾವ ಮನೆತನದವರು ಯಾರು ಈ ಎಣಮಜನ ಕಾರ್ಯವನ್ನ ಮಾಡ್ತಿರ್ತಾರಲ್ಲ ಆ ಮನೆಯವರು ಒಬ್ಬರು ಈ ಎಣ್ಣೆ ಕುಕ್ಕೆಯನ್ನ ಅವ್ರ ತಲೆ ಮೇಲೆ ಹೊತ್ಕೊಂಡು ಮುಂದೆ ಬರ್ತಾರೆ. ಮುಂದೆ ಬಂದ ಮೇಲೆ ವಾದ್ಯಗಳು ಹಾಗೆ ಪೂಜಾ ಕುಣಿತ ವೀರಗಾಸೆ ಈ ಎಲ್ಲಾ ವಾದ್ಯಗಳ ಸಮೇತ ಉತ್ಸವ ಮೂರ್ತಿ ಶ್ರೀ ಮಾದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ತೆಗೆದುಕೊಂಡೋಗಿ ಪೂಜೆಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಉತ್ಸವ ಸಾಯಂಕಾಲ 8 ಗಂಟೆಗೆ ಶುರುವಾದ್ರೆ ಬೆಳಗಿನ ಜಾವ 10 ಗಂಟೆಯವರೆಗೂ ಕೂಡ ಪ್ರತಿಯೊಬ್ಬರ ಮನೆಯ ಬಾಗಿಲಿಗೂ ಸುಧಾ ನಿಧಾನವಾಗಿ ತಾಳ್ಮೆಯಿಂದ ಎಲ್ಲರ ಮನೆಗೂ ಕೂಡ ಮಲೆಮಾದೇಶ್ವರ ಸ್ವಾಮಿಯನ್ನ ಕರ್ಕೊಂಡೋಗಿ ಪೂಜೆನ ಮಾಡಿಸ್ತಾರೆ. ಉತ್ಸವ ಮುಗಿದ ಮೇಲೆ ಅದನ್ನ ಬೇಬಿ ಬೆಟ್ಟಕ್ಕೆ ನೇರವಾಗಿ ಆ ಉತ್ಸವ ಮೂರ್ತಿಯ ಸಮೇತ ಹಾಗೂ ಆ ಎಣ್ಣೆ ಕುಕ್ಕೆಯ ಸಮೇತ ಅದನ್ನ ಬೇಬಿ ಬೆಟ್ಟಕ್ಕೆ ತಗೊಂಡೋಗಿ ಸಿದ್ದೇಶ್ವರ ಮತ್ತು ಮಾದೇಶ್ವರ ಸ್ವಾಮಿಗೆ ಎಣ್ಣೆ ಮತ್ತು ಪಂಚಾಮೃತ ಅಭಿಷೇಕವನ್ನ ಮಾಡಿಸ್ತಾರೆ. ಇದೆಲ್ಲ ಆದ್ಮೇಲೆ ಆ ಮನೆಯವರು ಏನಿರ್ತಾರಲ್ಲ ಅವರು ತೀರ್ಥ ಪ್ರಸಾದವನ್ನು ತಗೊಂತಾರೆ. ಹೀಗೆ ಎಲ್ಲರೂ ಕೂಡಿ ಈ ಎಣಮಜನ ಕಾರ್ಯವನ್ನ ಮಾಡಿ ತುಂಬಾ ಅದ್ದೂರಿಯಾಗಿ ಈ ಎಣಮಜನ ಕಾರ್ಯವನ್ನ ಮಾಡ್ತಾರೆ ಸ್ನೇಹಿತರೆ. ಪ್ರತಿ ವರ್ಷವೂ ಕೂಡ ತುಂಬಾ ಎಲ್ಲರೂ ಒಂದೇ ಮನೆಯವರಂತೆ ಕೂಡಿ ಸಂಭ್ರಮ ಸಡಗರದಿಂದ ಈ ಎಣಮಜನ ಕಾರ್ಯವನ್ನು ಮಾಡ್ತಾರೆ. ಈ ಎಲ್ಲ ಮಾಹಿತಿಗಳನ್ನ ನಾವು ರಾಸ ಹನುಮಂತೇಗೌಡರು ಹಾಗೆ ಮಹೇಶ್ ಅವರು ಮತ್ತೆ ಕಾಂತರಾಜ್ ಅವರಿಂದ ಕೂಡ ಪಡೆದಿರ್ತೇವೆ. ಅವರನ್ನ ಈಗ ಮಾತಾಡಿಸ್ಕೊಂಡು ಬನ್ನಿ. ನಮಸ್ಕಾರ, ನಾನು ರಾಸ ಹನುಮಂತೇಗೌಡ, ರಾಗಿಬುದನಹಳ್ಳಿ ಗ್ರಾಮಸ್ಥರು ಹಾಗೂ ಸಾಮಾಜಿಕ ಹೋರಾಟಗಾರ, ಪತ್ರಕರ್ತ ಕೂಡ ಹೌದು. ನಮ್ಮ ರಾಗಿಬುದನಹಳ್ಳಿ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಕೂಡ ತಲತಲಾಂತರ ಪೂರ್ವಜರ ಕಾಲದಿಂದಲೂ ಕೂಡ ಒಂದು ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ಎಣ್ಣೆಮಜನ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಗ್ರಾಮದಲ್ಲಿ ಮೊದಲಿಂದಲೂ ಕೂಡ ಮೈಸೂರು ಮಹಾಸಂಸ್ಥಾನ ಮಠದ ಆಳ್ವಿಕೆಯಲ್ಲಿ ಈ ಗ್ರಾಮದ ರಾಗಿಬುದನಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮದ 10-15 ಗ್ರಾಮಗಳು, ಗುಮ್ಮನಹಳ್ಳಿ ಆಗ್ಬೋದು, ಎಳವರ ಕೊಪ್ಪಲು, ಬಸವನಗುಡಿ ಕೊಪ್ಪಲು, ಚಿನಕುರುಳಿ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಸೇರಿ ಸುಮಾರು 5,000-6,000 ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ.
ಅಷ್ಟೇ ಅಲ್ಲದೆ ಮೊದಲಿಗೆ ಕೇವಲ ತಮಟೆ ಇನ್ನಿತರ ಕಲಾ ತಂಡಗಳಿಂದ ಇಡೀ ಗ್ರಾಮದ ಸುತ್ತ ಶ್ರೀ ಮಹದೇಶ್ವರ ಸ್ವಾಮಿಯ ಹುಲಿಯ ವಾಹನದ ಒಂದು ಮೆರವಣಿಗೆ ಕೂಡ ನಡೀತಾ ಇತ್ತು. ಬದಲಾದ ಕಾಲಘಟ್ಟದಲ್ಲಿ ವಾಹನಗಳಲ್ಲಿ, ಏಕೆಂದರೆ ಗ್ರಾಮ ತುಂಬ ದೊಡ್ಡದಾಗಿದೆ. ಮೊದಲಿಗೆ ಬಹಳ ಚಿಕ್ಕ ಗ್ರಾಮವಾಗಿತ್ತು, 4 ಬೀದಿಗಳಿದ್ವು. ಆದರೆ ಈಗ ದೊಡ್ಡ ಗ್ರಾಮವಾಗಿ ಒತ್ತು ತಿರುಗಲು ಸಾಧ್ಯವಾಗದಂತಹ ಸಂದರ್ಭ ಇರೋದರಿಂದ ಅವರವರ ಶಕ್ತಿ ಅನುಸಾರ ಕೆಲವರು ಬೇರೆ ವಾಹನಗಳನ್ನು ಮಾಡ್ತಾರೆ, ಕೆಲವರು ಟ್ರ್ಯಾಕ್ಟರ್ಗಳಲ್ಲಿ, ಮೊದಲು ಎತ್ತಿನ ಬಂಡಿಗಳಲ್ಲಿ, ಎತ್ತಿನ ಗಾಡಿಗಳಲ್ಲಿ ಗ್ರಾಮವನ್ನು ಮೆರವಣಿಗೆ ಮಾಡ್ತಾಯಿದ್ರು. ಶ್ರೀ ಮಹದೇಶ್ವರ ಸ್ವಾಮಿಯ ಎಣ್ಣೆ ಮಜ್ಜನದ ವಿಶೇಷ ಹಾಗೂ ಮೈಸೂರು ಮಹಾಸಂಸ್ಥಾನಕ್ಕೂ ಹಾಗೂ ನಮ್ಮ ರಾಗಿಮುದ್ದನಹಳ್ಳಿ ಬೇಬಿ ಬೆಟ್ಟಕ್ಕೂ ಇರುವಂಥ ಒಂದು ವಿಶೇಷ. ಮೈಸೂರು ಮಹಾರಾಜರೇ ಕೂಡ ಗ್ರಾಮಗಳಿಗೆ ಒಂದೊಂದು ಸೇವೆಯನ್ನು ಒಂದೊಂದು ಗ್ರಾಮಕ್ಕೆ ಹಂಚಿದ್ದು ಮೈಸೂರು ಮಹಾಸಂಸ್ಥಾನ. ಯಾಕೆಂದರೆ ರಾಗಿಮುದ್ದನಹಳ್ಳಿಗೆ ಎಣ್ಣೆ ಮಜ್ಜನ, ಮತ್ತು ಬೇಬಿ ಗ್ರಾಮಕ್ಕೆ ಒಂದು, ಮತ್ತು ಇನ್ನಿತರೆ ಗ್ರಾಮಗಳಿಗೊಂದು 7-8 ಗ್ರಾಮಗಳಿರುವಂಥ ಸುತ್ತಮುತ್ತಲ 7 ಗ್ರಾಮಕ್ಕೂ ಶ್ರೀ ಮಹದೇಶ್ವರ ಸ್ವಾಮಿಯ ಒಕ್ಕಲುತನ ಏನಿದೆಯೋ ಆ ಒಕ್ಕಲುತನಕ್ಕೆ ಮಹಾರಾಜರು ಅಂದಿನ ಕಾಲದಲ್ಲೇ ಕೂಡ ಈ ಒಂದು ಗ್ರಾಮದ ಸುತ್ತಮುತ್ತ ಗ್ರಾಮದ ಪ್ರತಿಯೊಂದು ಗ್ರಾಮಕ್ಕೂ ಮಹದೇಶ್ವರ ಸ್ವಾಮಿಯ ಒಂದು ಆಶೀರ್ವಾದ ಸಿಗಲಿ, ಪೂಜೆ ಸಿಗಲಿ ಅನ್ನೋ ಉದ್ದೇಶದಿಂದ ಏನು ಮಾಡಿದ್ರು ಅಂದರೆ ಒಂದೊಂದು ಗ್ರಾಮಕ್ಕೆ ಒಂದೊಂದು ಸೇವೆಯನ್ನು ಹಂಚುವಂಥ ಕೆಲಸವನ್ನು ಅಂದಿನ ಕಾಲದಲ್ಲಿ ಮಾಡಿದ್ರು. ಆದರೆ ನಮ್ಮ ಪೂರ್ವಜರು ನಡೆಸಿಕೊಂಡು ಬಂದಂತಹ ಮಾಡಿದಂತಹ ಕಟ್ಟುಪಾಡುಗಳು, ಸೇವೆಗಳು, ಮಹದೇಶ್ವರ ಸ್ವಾಮಿ ಎಣ್ಣೆ ಮಜ್ಜನ ಆಗ್ಬೋದು, ಇನ್ನಿತರ ಸೇವೆಗಳನ್ನು ಇವತ್ತಿಗೂ ಕೂಡ ರಾಗಿಮುದ್ದನಹಳ್ಳಿ ಗ್ರಾಮದಲ್ಲಿ ಇವತ್ತಿಗೂ ತಪ್ಪದೆ ನಡೆಸ್ಕೊತಾ ಬರ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಗ್ರಾಮದಲ್ಲಿ ಏನಾಗಿದೆ ಅಂತಂದರೆ ಇಡೀ ಗ್ರಾಮ ಇವತ್ತು ಎಣ್ಣೆ ಮಜ್ಜನ ಕಾರ್ಯಕ್ರಮ ಅಂತ ಹೇಳಿದರೆ ವರ್ಷದಲ್ಲಿ 2 ಸಲ ನಡೆಯುವಂಥ ಎಣ್ಣೆ ಮಜ್ಜನ ಕಾರ್ಯಕ್ರಮದಲ್ಲಿ ಯಾವುದೇ ಜಾತಲ್ಲಿ ವರ್ಷದಲ್ಲಿ 2 ಬಾರಿ ನಡೆಯುವಂಥ ಎಣ್ಣೆ ಮಜ್ಜನ ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಭೇದ ಮತ ಪಂಥ್ಯ ಯಾವುದೇ ಇರೋದಿಲ್ಲ. ಸುಮಾರು 6ರಿಂದ 7 ಸಾವಿರ ಜನ ಇವತ್ತಿಗೆ ಮೊದಲಿಗೆ ಅವರ ಮನೆಗಳಲ್ಲಿ ಮಾಡ್ಕೋತಾ ಇದ್ರು. ಆದರೆ ಈಗ ಗ್ರಾಮದ ಒಂದು ದೇವಸ್ಥಾನದ ಮುಂಭಾಗ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಯಾವುದೇ ಜಾತಿ ಭೇದವಿಲ್ಲ, ಎಲ್ಲರೂ ಸೇರ್ತಾರೆ. ರಾಗಿಮುದ್ದನಹಳ್ಳಿ ಅಷ್ಟೇ ಅಲ್ಲದೆ ಸುತ್ತಮುತ್ತ ಹಳ್ಳಿಗಳಲ್ಲಿರುವಂತಹವರು ಯಾವುದೇ ಜಾತಿ ಭೇದ ಮತಗಳನ್ನು ಪಂಥಗಳನ್ನು ಮಾಡದೆ ಎಲ್ಲರೂ ಸೇರಿ ಮಹದೇಶ್ವರ ಸ್ವಾಮಿಯ ಪ್ರಸಾದವನ್ನು ಸವಿಯೋದ್ರ ಜೊತೆಗೆ ಅಲ್ಲಿ ನಿಂತು ಗ್ರಾಮದ ಎಲ್ಲ ಯುವಕರು, ಮಿತ್ರರು, ವಯಸ್ಸಾದವರು ಮತ್ತು ಇತರೆ ಯಾವುದೇ ತಮ್ಮ ವೈಯಕ್ತಿಕ ದ್ವೇಷಗಳನ್ನು ಮರೆತು ವರ್ಷದಲ್ಲಿ 2 ಬಾರಿ ಒಂದಾಗಿ ಭಗವಂತನ ಸೇವೆಯಲ್ಲಿ ಮಿಂದು ಆ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಏನೋ ಒಂದು ದೊಡ್ಡ ಜಾತ್ರೆ ನಡೀತಾ ಇದೆಯೇನೋ ಅಂತ. ಗ್ರಾಮದಲ್ಲಿ ಇರುವಂಥ ಹೊರಗಡೆ ಇರುವಂಥವ್ರು, ವರ್ಷೊಂಬತ್ತು ಕಾಲ ಹೊರಗಡೆ ತಮ್ಮ ಕೆಲಸಗಳಲ್ಲಿ ಹೋಗಿರುವಂಥವ್ರು, ತಮ್ಮ ಇಡೀ ಕುಟುಂಬನೇ ಬೇರೆಡೆಗೆ ಬೆಂಗಳೂರು, ಮೈಸೂರು ಇತರೆ ಕಡೆಗೆ ವಾಸ ಮಾಡ್ತಾ ಇರುವಂಥವ್ರು ಗ್ರಾಮದಲ್ಲಿ ವರ್ಷಕ್ಕೆ 2 ಬಾರಿ ಗ್ರಾಮಕ್ಕೆ, ಅದೂ ಮಹದೇಶ್ವರನ ಎಣ್ಣೆ ಮಜ್ಜನ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಕೂಡ ಆ ಒಂದು ಮಹದೇಶ್ವರನ ಏನು ಒಕ್ಕಲುತನ ಅಂತ ಹೇಳ್ತೀವಿ ಅವರೂ ಅಲ್ಲದೆ ಬೇರೆಯವರು ಕೂಡ ಇಡೀ ಗ್ರಾಮದಲ್ಲಿ ರಾಗಿಮುದ್ದನಹಳ್ಳಿ ಗ್ರಾಮದಲ್ಲಿ ಹೊರಗಡೆ ಇರುವಂತಹ ಪ್ರತಿಯೊಬ್ಬರು ಕೂಡ ಗ್ರಾಮಕ್ಕೆ ಸೇರಿ ಒಂದಾಗಿ ಮಿಂದು ತಮ್ಮ ಈ ಮಹದೇಶ್ವರನ ಸೇವೆಯನ್ನು ಮಾಡೋದು ವರ್ಷದಲ್ಲಿ 2 ಬಾರಿ ಮೊದಲಿಂದಲೂ ಕೂಡ ನಡ್ಕೊಂತ ಬಂದಿದೆ. ಈಗಲೂ ಕೂಡ ನಡೀತಾ ಇದೆ. ಮುಂದೇನೂ ಕೂಡ ಈ ಒಂದು ಗ್ರಾಮದ ಒಗ್ಗಟ್ಟು ಹೇಗಿದೆ ಅಂದರೆ ಅವತ್ತಿನ ದಿನಗಳಲ್ಲಿ ಎಣ್ಣೆ ಮಜ್ಜನದ ದಿನಗಳಲ್ಲಿ ಯಾವುದೇ ಇದ್ದಿಲ್ಲ, ಇಂಥವರು ಕೂಡ ತಾನು ದೊಡ್ಡವನು ಎಂಬುವುದನ್ನೆಲ್ಲ ತೋರಿಸ್ದೆ ಎಲ್ಲರೂ ಕೂಡ ಊಟ ಬಡಿಸುವುದರಿಂದ ಹಿಡಿದು ಎಲೆ ಎತ್ತುವುದರಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ಕೂಡ ಎಲ್ಲರೂ ನಿಂತು ಮಾಡ್ತಾರೆ. ಅದು ಶ್ರೀ ಮಹದೇಶ್ವರ ಸ್ವಾಮಿಯ ಒಂದು ಮಹಿಮೆ ಅಂತ ಹೇಳ್ಬೋದು. ನಮ್ಮ ಗ್ರಾಮದಲ್ಲಿ ಹಲವಾರು ಈ ಥರದ ಪವಾಡಗಳು ಅಂತಲೇ ಹೇಳ್ಬೋದು. ಇದನ್ನು ನಾನು ಪವಾಡ ಅಂತಾನೆ ಕರಿತೀನಿ. ಯಾಕೆ ಅಂದರೆ ಯಾವುದೇ ಕಾರ್ಯಕ್ಕೂ ಒಗ್ಗಟ್ಟಿಲ್ಲದವರು ಶ್ರೀ ಮಹದೇಶ್ವರ ಸ್ವಾಮಿಯ ಈ ಒಂದು ಎಣ್ಣೆ ಮಜ್ಜನ ಕಾರ್ಯಕ್ರಮಕ್ಕೆ ಒಗ್ಗಟ್ಟಿನಿಂದ, ಜಾತಿ ಭೇದವಿರದೆ, ಯಾವುದೇ ರಾಗ ದ್ವೇಷ ಏನೂ ಕೂಡ ಇಲ್ಲದೆ ಒಗ್ಗಟ್ಟಿನಿಂದ ನಿಂತು ಭಗವಂತನ ಸೇವೆಯನ್ನು ಮಾಡ್ತಾರೆ. ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಆ ಭಗವಂತನ ಸೇವೆಯನ್ನು ಮಾಡ್ತಾ ಇರೋದು ಈ ಒಂದು ರಾಗಿಮುದ್ದನಹಳ್ಳಿ ಗ್ರಾಮದಲ್ಲಿ ಒಂದು ಎಲ್ಲವೂ ಗ್ರಾಮವೇ ಒಗ್ಗೂಡಿ ಈ ಒಂದು ಸೇವೆಯನ್ನು ನಡೆಸ್ತಾ ಇದೆ. ರಾಗಿಮುದ್ದನಹಳ್ಳಿ ಗ್ರಾಮಸ್ಥರು ಬಹಳ ಭಕ್ತಿಯಿಂದ, ಬಹಳ ವಿಜೃಂಭಣೆಯಿಂದ, ಬಹಳ ಖುಷಿಯಿಂದ ತಮ್ಮ ಹಿರೀಕರು ಅಂದರೆ ನಮ್ಮ ಪೂರ್ವಜರು ಹಾಕೊಟ್ಟಂತಹ ಒಂದು ಭಕ್ತಿ ಮಾರ್ಗವನ್ನು ಅದ್ಧೂರಿಯಾಗಿ ಸಂಭ್ರಮಿಸುವಂತಹ ಒಂದು ಸೇವೆ ಅದು ನಮ್ಮ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ಎಣ್ಣೆ ಮಜ್ಜನ ಕಾರ್ಯಕ್ರಮ. ರೀತಿಲಿ ಏನಪ್ಪ ಅಂದ್ರೆ ಭಗವಂತನಿಗೆ ಸಲ್ಲೋದು ಡೊಳ್ಳು ಕುಣಿತ, ಪೂಜೆ ಕುಣಿತ, ಮಾಮೂಲಿ ಹಾಲರಬಿ, ವೀರದೋಷ
ಅದು ಮೇನು. ಇದು ಮೇನೋ ಭಗವಂತನಿಗೆ ಟಮಟೆರು ಇಷ್ಟು ಇದು ರೀತಿಲಿ ಇರ್ತಾರೆ. ಅದನ್ನು ಮಾಡ್ಕೊಂಡು ಒಂದು ರೀತಿಲಿ ಹೋದ್ರೆ ತೊಂದರೆ ಏನೂ ಆಗಲ್ಲ. ನಾವು ಜನಕ್ಕೆ ಅನ್ನ ಹಾಕೋಬೇಕು, ಹಾಕಲ್ಲಿ ಏನಿಲ್ಲ, ಸೇವೆ ಮಾಡಬೇಕು, ಪೂಜೆ ಮಾಡಬೇಕು, ಭಗವಂತನ ಮಾಡಲಿ ಏನೋ ಖುಷಿಗೆ ಮಾಡಬೇಕು ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.